अब घर बैठे पाइए हर चीज़ बीगोज़ के साथ। वक्त आपका बहुत कीमती है, वक्त बचाइए, वक्त पर पाइए। हर ऐप का एक ऐप बीगोज़ अभी डाउनलोड कीजिए और 500 के मुफ्त कूपन की शॉपिंग कीजिए। स्वागत है आपका बी न्यूज नेशन में। मैं हूं आबिद हुसैन शेख। प्रियंका खरगे पर प्रताप सिम्हा का बयान, कांग्रेसियों ने जताया विरोध। कुछ दिन पहले मैसूरू सांसद प्रताप सिम्हा ने कांग्रेसी नेता प्रियंका खरगे पर एक बयान में नाम को लेकर महिला या पुरुष की टिप्पणी की थी। इस पर आज गुलबर्गा शहर में स्थानीय कांग्रेसी नेताओं की ओर से प्रताप सिम्हा के खिलाफ प्रदर्शन किया गया। ನಮಸ್ಕಾರ ಬಂಧುಗಳೇ, ಇವತ್ತು ಮೈಸೂರಿನ ಪ್ರತಾಪ್ ಸಿಂಹ ಅಂತಂತಂದರೆ ಒಂದು ಪ್ರಾಣಿ. ಆ ಪ್ರಾಣಿಗೆ ಹೇಳಬೇಕಂತಂದರೆ ಪೇಪರ್ ತಿಮ್ಮ ಪೇಪರ್ ತಿಮ್ಮ. ಇದೇ ಇವತ್ತು ಜಗತ್ತನ್ನೇ ಅವರಿಗೆ ಇವತ್ತು ಪೇಪರ್ ತಿಮ್ಮ ಅಂತ ಕರೀತಾರ. ಅದು ಹೇಗೆ ಕರೀತಾರೆ ನಮಗೆ ಗೊತ್ತಿಲ್ಲ. ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಸರ್ ಅವರ ವೈಯಕ್ತಿಕವಾಗಿ ಅವರು ಇವತ್ತು ಅವರು ಜೀವನದಲ್ಲಿನೇ ಅವರ ಬಗ್ಗೆ ಯಾರೂ ಇವತ್ತು ಹೇಳಲಿಲ್ಲ. ಅವರಿಗೆ ನಾಚಿಕೆ ಆಗಬೇಕು. ಇವತ್ತು ಪ್ರತಾಪ್ ಸಿಂಹ ನಮ್ಮ ಪ್ರಿಯಾಂಕಣ್ಣವರಿಗೆ ಏನು ಹೇಳಬೇಕೋ ಏನಿಲ್ಲ, ರಾಜಕೀಯವಾಗಿ ಮಾತಾಡ್ರಿ, ನಿಮಗೆ ಒಂದು ಕ್ರೆಡಿಟ್ ಸಿಗ್ತದೆ. ರಾಜಕೀಯವಾಗಿ ತಮ್ಮ ಅಭಿವೃದ್ಧಿ ಸಲುವಾಗಿ ಮಾತಾಡ್ರಿ, ನಿಮಗೆ ಒಂದು ಕ್ರೆಡಿಟ್ ಸಿಗ್ತಿದೆ. ಆದರೆ ಇದು ಏನು ವೈಯಕ್ತಿಕವಾಗಿ ಫ್ಯಾಮಿಲಿ ಮ್ಯಾಟ್ರ್ ಹಂಗೆ ಮಾತಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು ಪ್ರತಾಪ್ ಸಿಂಹ ಅವರಿಗೆ. ಇವತ್ತು ನಮ್ಮ ಪ್ರಿಯಾಂಕಾ ಸರ್ ಅವರು ಕನ್ನಡಿ ಕರ್ನಾಟಕಕ್ಕೆ ಕನ್ನಡಿಯಾಗಿದ್ದಾರೆ. ಆ ಕನ್ನಡಿ ಒಳಗೂ ತಾವು ಸ್ವಲ್ಪ ಮುಖದರ್ಶನ ಮಾಡ್ಕೊಂಡಿತ್ತಂದರೆ ನಿಮಗೆ ಗೊತ್ತಾಗುತ್ತದೆ ಅವರು ಹೆಣ್ಣೋ ಗಂಡೋ ಅಂತ ನಿಮಗೆ ಗೊತ್ತಾಗ್ತದೆ. ಆದರೆ ನಿಮಗೆ ಗೊತ್ತಾಗಲಿಲ್ಲ ಅಂತಂತಂದರೆ ನಾವು ಮಹಿಳೆಯರು ತೋರಿಸ್ತೇವೆ. ಇವತ್ತು ಮಹಿಳೆಯರು ತೋರಿಸ್ತಿದ್ದೇವೆ. ನಮ್ಮ ಅಣ್ಣ ಏನಿದ್ದಾರಂತೆ ಇವತ್ತು ನಾವು ಮಹಿಳೆಯರು ತೋರಿಸ್ತೇವೆ. ಇವತ್ತು ಪ್ರತಾಪ್ ಸಿಂಹ ಇವತ್ತು ನಿಮಗೆ ನಾವು ಒಂದು ಚೇತಾವಣೆಯನ್ನು ಕೊಡ್ತೇವೆ. ನಿಮ್ಮ BJPಯ ಯಾವುದೇ ನಾಯಕರಾಗಲಿ ರಾಜಕೀಯವಾಗಿ ಮಾತಾಡಬೇಕು. ನಿಮ್ಮ BJPಯ ಸಿದ್ಧಾಂತ ತತ್ವಗಳನ್ನು ಮೊದಲು ಕಲ್ಕೊಳ್ರಿ, ಆಮೇಲೆ ತಾವು ಇಂಡಿವಿಜುವಲ್ ಆಗಿ ಮಾತಾಡ್ರಿ. ನೀವು ಮಾತಾಡಲಿಲ್ಲ ಅಂತಂದರೆ ಬರೋ ದಿನಗಳಲ್ಲಿ ನಾವು ಮಹಿಳೆಯರು ಇಳಿತೀವಿ, ನಾವು ರೋಡ್ನಲ್ಲಿ ನಾವು ಮಹಿಳೆಯರು ನಿಲ್ತೀವಿ. ಇವತ್ತು ನಿಮಗೆ ನೀವು ಒಂದು ಚೇತಾವಣೆ ಕೊಡ್ತೇವೆ. ಇಲ್ಲಿಂದ ನಿಮ್ಗೆ ಇವತ್ತು ನಾವೊಂದು ಖಂಡನೀಯ, ಇವತ್ತು ನಮ್ಮ ಮಹಿಳೆಯರ ಕಡೆಯಿಂದ ನಾವು ಇವತ್ತೊಂದು ಖಂಡನೀಯ ಯಾವುದೇ ಒಂದು ಮಾತಾಡಬೇಕಂತಂತಂದರೆ ಯೋಚನೆ ಮಾಡಿ ಮಾತಾಡಬೇಕು. ನಿಮ್ಮ ಸಿಂಹ ಅಂತಂತಂದರೆ ನೀವೇನು ಪ್ರಾಣಿ ಹುಟ್ಟಿದ್ದೀರಾ ಅಥವಾ ನಿಮ್ಮ ತಂದೆಯವರು ಪ್ರಾಣಿನಾ? ಸಿಂಹ ಅಂತಂದರೆ ನಿಮ್ಮ ಪ್ರಾಣಿಲಿಂದ ನೀವು ಜನ್ಮ ನೀಡಿದ್ದೀರಾ? ನಿಮ್ಮ ಬಾಜುನೇ ತೇಜಸ್ವಿನಿ ಅಂತಂತಂದರೆ ಒಂದು ಗಂಡು, ತೇಜಸ್ವಿನಿ ಅಂತಂತಂದರೆ ಹೆಣ್ಣು. ಅದನ್ನು ನಿಮ್ಗೆ ಗೊತ್ತಾಗಲಿಲ್ಲ. ಮೊದಲು ಅವ್ರಿಗೆ ತಿಳ್ಕೊಳ್ರಿ, ತೇಜಸ್ವಿನಿ ಅಂತಂದರೆ ಏನು, ತೇಜೇಶ್ವರಿ ಅಂತಂದರೆ ಏನು ಅಂತ ಅವ್ರಲಿಂದ ಮೊದಲು ಕೇಳ್ಕೋರಿ. ಅವರು ನಿಮಗೆ ಚೆನ್ನಾಗಿ ಉತ್ತರ ಕೊಡುತ್ತಾರೆ. ನಾವು ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಇವತ್ತು ನಿಮಗೆ ನಾವು ಚೇತಾವಣೆ ಮಾಡ್ತೀವಿ. ಯಾವಾಗಲೂ ನೀವು ಏನು ಮಾತಾಡಬೇಕಂತಂತಂದರೆ ಸ್ವಲ್ಪ ತಿಳ್ಕೊಂಡು ಅನ್ನ ತಿಂತೀರಿ, ಅನ್ನ ತಿನ್ಕೊಂಡೆ ನೀವು ಮಾತಾಡ್ರಿ. ಹೆಣ್ಣು ಅಂತ ಹೇಳಿದ್ದಕ್ಕೆ ಈ ರೀತಿ ಅವಹೇಳಿಕೆ ಹೇಳೋದನ್ನು ಖಂಡಿಸಿ
ನಿಮಗೆ ನಾಚಿಕೆ ಬಂದಿಲ್ಲ ಈ ರೀತಿ ಮಾತಾಡಲಿಕ್ಕೆ? ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಕ್ಷಮೆ ಯಾಚಿಸೇ ಇದ್ದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಪ್ರತಿಯೊಂದು ಜಿಲ್ಲೆಗಳಿಂದ ಜನರು ಅವರ ಅಭಿಮಾನಿಗಳು ಬಂದು ರೋಡಿಗೆ ಇಳಿದು ಉಗ್ರ ಹೋರಾಟವನ್ನು ಮಾಡ್ತಾರೆ ಎಂದು ಈ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಮತ್ತು ಪ್ರಿಯಾಂಕ್ ಖರ್ಗೆಜಿ ಅವರು ಚಿತಾಪುರ್ ಒಂದೇ ಚಿತಾಪುರ್ಗೆ MLA ಸೀಮಿತವಲ್ಲ, ಅವರು ಇಡೀ ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಎಲ್ಲ ಈಸ್ ಎ ಬ್ರ್ಯಾಂಡ್ ಆಫ್ ಹೋಲ್ ಕರ್ನಾಟಕ. ಮತ್ತು ಪ್ರಿಯಾಂಕ್ ಖರ್ಗೆಜಿ ಅವರಿಗೆ BJP ದವರಿಗೆ ಈ ಮೂಲಕ ಹೇಳುವುದೇನೆಂದರೆ ಅವರಿಗೆ ತಕ್ಕ ಪಾಠ ಕಲಿಸಿ ಅವರಿಗೆ ಕಾನೂನಿನ ಕ್ರಮ ತಗೋಬೇಕು. ಇಂಥದ್ದು ಒಂದು ಅವಹೇಳಿಕೆಗಳನ್ನು ಹೇಳಿಕೆ ಮತ್ತೊಮ್ಮೆ ಅವ್ರ ಬಾಯಿಲಿಂದ ಬರಬಾರ್ದು. ಪ್ರಿಯಾಂಕಾ ಖರ್ಗೆಜಿ ಅವರು ಬಗ್ಗೆ ಮಾತಾಡಲಿಕ್ಕೆ ನಿಮಗೂ ಸ್ವಲ್ಪ ಆದರೂ ನಾಚಿಕೆ ಬಂದಿಲ್ವಾ? ಹೆಣ್ಣೋ ಗಂಡು ಅಂತ ಹೇಳ್ತೀರಾ ಅವರಿಗೆ? ಒಂದು ಸಿಂಹ ಒಂದು ಪ್ರಾಣಿಯಾಗಿ ನಿಮ್ಮ ಮುಖ ನಿಮ್ಮ ಕನ್ನಡದಲ್ಲಿ ನೋಡ್ಕೋರಿ. ಆಮೇಲೆ ಒಂದು ಇಂಥ ವ್ಯಕ್ತಿ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕೆಂದು ಮತ್ತೆ ಒಮ್ಮೆ ನಿಮಗೆ ಹೇಳಲು ಇಷ್ಟಪಡ್ತೇನೆ. ನನ್ನ ಹೆಸರು ರೇಣುಕಾ ಚೌಹಾಣ್, ನಾನು ರಾಜ್ಯ ಉಪಾಧ್ಯಕ್ಷ ಮಹಿಳಾ ಕಾಂಗ್ರೆಸ್. बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखाफरोज़ा 4 नंबर स्कूल के करीब बीजापुर। और ख़बरों के लिए देखते रहिए बी न्यूज़ नेशन।